2000 ವರ್ಷಗಳ ಹಿಂದೆ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದಂಥ ರೀತಿ ಇಡೀ ಲೋಕವನ್ನು ನೋಡಬೇಕಾದ್ರೆ ದೇವರ ಕೋಪಕ್ಕೆ, ದೇವರ ರೌದ್ರಕ್ಕೆ ಗುರಿಯಾದಂಥದ್ದು, ದೇವರಿಂದ ಅಗಲಿದಂಥ ಸಂಗತಿ, ಮನುಷ್ಯನು ಮಾಡಿದಂಥ ಪಾಪದ ದೆಸೆಯಿಂದ ಇಡೀ ಲೋಕ ದೇವರಿಗೆ ಅಗಲುವಿಕೆಯನ್ನು ನೋಡ್ತೇವೆ. ದೇವರ ಅನ್ಯೋನ್ಯತೆಯಲ್ಲಿ ಬಾರದಿರುವ ಸಂಗತಿಗಳು, ಮನುಷ್ಯನು ತನ್ನದೇ ಆದಂಥ ರೀತಿಯಲ್ಲಿ ತನ್ನ ಕಾರ್ಯಗಳನ್ನು ಮಾಡಿ ದೇವರನ್ನು ಮೆಚ್ಚಿಸಬೇಕೆಂಬಂಥ ರೀತಿಯಲ್ಲಿ ನೋಡ್ತೇವೆ. ಆದರೆ ದೇವರು ಪರಲೋಕದಲ್ಲಿರುವಂಥ ಸಿಂಹಾಸನ ಇರುವಂಥ ದೇವರು ಹೇಗೆ ಮನುಷ್ಯರನ್ನು ರಕ್ಷಿಸಬೇಕು, ಬಿಡುಗಡೆ ಮಾಡಬೇಕು ಎಂಬ ರೀತಿಯಲ್ಲಿ ದೇವರ ಹಸ್ತವೇ ಕಾರ್ಯಸಾಧಕವಾಯಿತು ಮನುಷ್ಯನ ರಕ್ಷಿಸೋದಕ್ಕೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಈ ಸಮಯದಲ್ಲಿ ಪ್ರತ್ಯೇಕವಾಗಿ ನಾವು ದೇವರ ವಾಕ್ಯದ ಒಂದು ಭಾಗವನ್ನು ನಾನು ಆಲೋಚನೆ ಮಾಡಬೇಕೆಂಬುದಾಗಿದ್ದೇನೆ. ಕೊಲೊಸ್ಸೆ ಪತ್ರಿಕೆ 2ನೇ ಅಧ್ಯಾಯದಲ್ಲಿ ಅಲ್ಲಿ 14-15ನೇ ವಚನದಲ್ಲಿ ಪೌಲನು ಭಾಳ ಗಂಭೀರವಾದಂಥ ಸತ್ಯ, ದೇವರು ತನ್ನ ಮಗನಾದ ಯೇಸು ಕ್ರಿಸ್ತನ ಕಳಿಸ್ಕೊಟ್ಟಂಥ ಉದ್ದೇಶದಲ್ಲಿ ಯೇಸು ಕ್ರಿಸ್ತನೇ ಲೋಕದಲ್ಲಿ ಬಂದು ಮಾಡಿದಂಥ ಶ್ರೇಷ್ಠವಾದ ಕಾರ್ಯ ಏನೆಂಬುದನ್ನು ಅಲ್ಲಿ 4 ವಿಷಯಗಳನ್ನು ಅಲ್ಲಿ ನಾವು ನೋಡ್ತೇವೆ. ಅದನ್ನು ನಾನು ಈ ಸಮಯದಲ್ಲಿ ನಿಮ್ಮದು ಹೇಳಬೇಕೆಂಬುದು ಇಷ್ಟಪಡುತ್ತೇನೆ. ಒಂದು ವೇಳೆ ಸತ್ಯವೇದ ಇರುವುದಾದ ದಯಮಾಡಿ ನನ್ನೊಟ್ಟಿಗೆ ಕೊಲೊಸ್ಸೆ ಪತ್ರಿಕೆ 2ನೇ ಅಧ್ಯಾಯ 14 ಮತ್ತು 15ನೇ ವಚನ ನೋಡಬೇಕೆಂಬುದಾಗಿ ಕೇಳಿಕೊಳ್ತೇನೆ. ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಆತನು ನಮ್ಮ ಅಪರಾಧಗಳನ್ನೆಲ್ಲ ಕ್ಷಮಿಸಿ ನಮ್ಮ ಮೇಲೆ ದೋಷಾರೋಪಣೆ ಮಾಡಿದಂಥ ಆಜ್ಞಾರೂಪವಾಗಿದ್ದಂಥ ಪತ್ರವನ್ನು ಕೆಡಿಸಿ ಅದನ್ನು ಶಿಲುಬೆಗೆ ಜಡಿದು ಇಲ್ಲದಂತಾಗ ಮಾಡಿದನು. ಆತನು ದೊರೆತನಗಳನ್ನು ಅಧಿಕಾರಗಳನ್ನು ನಿರಾಯುಧನಾಗಿ ಮಾಡಿ ಜಯೋತ್ಸವ ಮಾಡುತ್ತಾನೋ ಎಂಬಂತೆ ಶಿಲುಬೆಯ ಮೇಲೆ ಅವುಗಳನ್ನು ಜಯಿಸಲ್ಪಟ್ಟವನಾಗಿ ಮೆರೆಸುತ್ತಾ ತೋರಿಸಿದನು ಎಂಬುದಾಗಿ. Having wiped out the handwriting of requirements that was against us, which was contrary to us, and he has taken it out of the way, having nailed to the cross, having disarmed principalities and powers, he made a public spectacle of them, triumphing over them in it. ಎಂಥ ಒಂದು ಶ್ರೇಷ್ಠವಾದಂಥ ಮಾತು ಇಲ್ಲಿ ನಾವು ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಯೇಸು ಕ್ರಿಸ್ತನು ಮಾಡಿದಂಥ ಒಂದು ಶ್ರೇಷ್ಠವಾದ ಕಾರ್ಯ ದೇವರು ತನ್ನ ಆತ್ಮ ಮೂಲಕವಾಗಿ ನಮಗೆ ಅದರ ಅರ್ಥವನ್ನು ತಿಳಿಯಪಡಿಸಲಿ. ನಾವು ಹೆಚ್ಚಿನ ರೀತಿಯಲ್ಲಿ ಅದರ ಮೂಲಕ ನಮಗೆ ಇರುವಂಥ ಬಿಡುಗಡೆ ಏನೆಂಬುದನ್ನು ಕಂಡುಕೊಳ್ಳುವಂತೆ ದೇವರು ತಮ್ಮ ಆತ್ಮೀಯ ಕಣ್ಣನ್ನು ತೆರೆಯಲಿ ಎಂಬುದಾಗಿ ಬೇಡೋಣ. ನಮ್ಮ ತಂದೆಯಾದ ದೇವರೇ, ಜೀವಳ ವಾಕ್ಯ ಪ್ರತಿ ಸಂಗತಿಗಳನ್ನು ನಾನು ಓದುವಾಗ, ಧ್ಯಾನಿಸುವಾಗ ಅದರಲ್ಲಿ ಜೀವ ಬೆಳಕನ್ನು ಇಟ್ಟಿದ್ದಿ, ಸತ್ಯವನ್ನು ಇಟ್ಟಿದ್ದಿ ಮತ್ತು ನಮಗೆ ಆತ್ಮಿಕ ಬಿಡುಗಡೆ ಕೊಟ್ಟಿದ್ದಿ. ಇದಕ್ಕಾಗಿ ಸ್ತೋತ್ರ. ನೀನು ಬಂದಂಥ ಉದ್ದೇಶ, ನೀನು ಶಿಲುಬೆಯಲ್ಲಿ ಮಾಡಿ ಮುಗಿಸಿದಂಥ ಶ್ರೇಷ್ಠವಾದ ಕಾರ್ಯದ ಮೂಲಕ ಅನೇಕರು ಈ ದಿನಗಳಲ್ಲಿ ಯೇಸು ಕ್ರಿಸ್ತನ ಮೂಲಕ ಸಿಗ್ತಕ್ಕಂಥ ಪಾಪದ ಬಿಡುಗಡೆಯನ್ನು, ವಿಮೋಚನೆಯನ್ನು ಹೊಂದಿ ಆ ಪರಲೋಕದ ಬಾಧ್ಯತೆ ಹೊಂದಬೇಕೆಂಬುದೇ ನೀವು ಇಷ್ಟವಾಗಿದೆ. ಯಾರ್ಯಾರು ಈ ಕರ್ತನೆ ಈ ದಿವಸದಲ್ಲಿನ ಜೀವಳ ವಾಕ್ಯಗಳನ್ನು ಕೇಳ್ತಿದ್ದಾರೆ, ಹೃದಯಗಳಲ್ಲಿ ಮಾತಾಡು ಕರ್ತನೆ. ಎಲ್ಲ ರೀತಿಯ ಸಂಪ್ರದಾಯಗಳು, ಎಲ್ಲ ರೀತಿಯ ಕಟ್ಟಳೆಗಳು, ಎಲ್ಲ ರೀತಿಯ ಕರ್ತನೆ ಈ ಲೋಕ ಸಂಬಂಧಗಳೇ ಒಳಪಡದೆ ಯೇಸು ಕ್ರಿಸ್ತನು ಮಾಡಿ ಮುಗಿಸಿದಂಥ ಕಾರ್ಯದ ಮೇಲೆ ನಂಬಿಕೆ ಇಡುವಂಥ ಪ್ರತಿಯೊಬ್ಬರನ್ನು ನೀನು ಹೇಗೆ ರಕ್ಷಿಸ್ತೀ ಎಂಬುದನ್ನು ನೀನು ವಾಕ್ಯ ತಿಳಿಸಿರುವಾಗ ಕರ್ತನೆ, ಇದರ ಸತ್ಯವನ್ನು ಅನೇಕರು ಕಂಡುಕೊಳ್ಳುವಂತೆ ಆತ್ಮೀಯ ಕಣ್ಣುಗಳನ್ನು ತೆರೆಯ ಮಾಡು. ನೀನು ದಾಸನಿಗೆ ಬೇಕಾದ ಕೃಪೆ ಕೊಡು, ನೀನೇ ಮಯಪಡಿಸುವಂತೆ ಕೃಪೆ ಕೊಡು. ಯೇಸು ಕ್ರಿಸ್ತನ ಹೆಸರನ್ನು ಬೇಡ್ತೇವೆ ತಂದೆಯೇ, ಆಮೇನ್. ನಾವು ಕೊಲೊಸ್ಸೆ ಪತ್ರಿಕೆ ನಾವು ಇದನ್ನು ನೋಡುವಾಗ 2ನೇ ಅಧ್ಯಾಯದಲ್ಲಿ ಪೌಲನು ತಿಳಿಸುವಂಥ 14-15ನೇ ವಚನದಲ್ಲಿ ಈ 4 ಸತ್ಯಗಳನ್ನು ಅಲ್ಲಿ ನಾವು ನೋಡ್ತೇವೆ. ಮೊದಲನೇ ಸತ್ಯ ಏನಂತ ಹೇಳಿದ್ರೆ, ಅಲ್ಲಿ ಪೌಲನು ಹೇಳುವಂಥದ್ದು ಏನಂದರೆ, ಆತನು ನಮ್ಮ ಅಪರಾಧಗಳನ್ನೆಲ್ಲ ಕ್ಷಮಿಸಿದನು ಎಂಬುದಾಗಿ. ಅಂದರೆ ಶಿಲುಬೆಯಲ್ಲಿ ದೇವರು, ಅಂದರೆ ಯೇಸು ಕ್ರಿಸ್ತನು ಮಾಡಿದಂಥ ಕಾರ್ಯದಲ್ಲಿ ಆದಂಥ ಸಂಗತಿ ಏನೆಂಬುದನ್ನು ನೋಡ್ತಾ ಇದ್ದೇವೆ. ಅಲ್ಲಿ 2ನೇದಾಗಿ ನೋಡುವಾಗ ನಮ್ಮ ಮೇಲೆ ಏನಂತೆ ದೋಷಾರೋಪಣೆ ಮಾಡಿದ ಆಜ್ಞಾರೂಪವಾಗಿದ್ದ ಪತ್ರವನ್ನು ಕೆಡಿಸಿ ಅದನ್ನು ಶಿಲುಬೆಗೆ ಜಡಿದು ಇಲ್ಲದಂತಾಗ ಮಾಡಿದ್ದಾನೆ ಎಂಬುದಾಗಿ. 3ನೇದಾಗಿ ಆತನು ದೊರೆತನಗಳನ್ನು ಅಧಿಕಾರಗಳನ್ನು ನಿರಾಯುಧನಾಗಿ ಮಾಡಿದ್ದಾನೆ ಎಂಬುದಾಗಿ. ಮತ್ತು ಕೊನೆಯದಾಗಿ 4ನೇದಾಗಿ ನೋಡಬೇಕಾದ್ರೆ ಶಿಲುಬೆಯ ಮೇಲೆ ಏನಂತೆ ಅಲ್ಲಿರುವ ಸಂಗತಿ ನೋಡಿ, ಅಲ್ಲಿ ಜಯೋತ್ಸವ ಮಾಡುತ್ತಾನೆಂಬಂತೆ ಶಿಲುಬೆಯ ಮೇಲೆ ಅವುಗಳನ್ನು ಜಯಿಸಲ್ಪಟ್ಟವನಾಗಿ ಮೆರೆಸುತ್ತಾ ತೋರಿಸಿದನು. ದೇವರು ಪೌಲನಿಗೆ ಕೊಟ್ಟಂಥ ಒಂದು ಶ್ರೇಷ್ಠವಾದಂಥ ಒಂದು ಪ್ರಕಟಣೆ, ತನ್ನ ಯೇಸು ಕ್ರಿಸ್ತನ ಮೂಲಕವಾಗಿ ಎಂಥ ಒಂದು ಶ್ರೇಷ್ಠವಾದಂಥ
ಕಾರ್ಯ ಶಿಲುಬೆಯಲ್ಲಿ ಆಗಿದೆ ಎಂಬುದನ್ನು ಈ 4 ಸತ್ಯಗಳನ್ನು ತಿಳಿಯಪಡಿಸಿದಂಥ ರೀತಿಯಲ್ಲಿ ಯಾವಾಗ ಈ ಸತ್ಯವನ್ನು ನಾವು ಕಂಡುಕೊಳ್ತೇವೋ ಎಂಥ ಒಂದು ಶ್ರೇಷ್ಠವಾದಂಥ ಬಿಡುಗಡೆ ನಮಗೆ ಉಂಟು ಎಂಬುದನ್ನು ನಾವು ಕಂಡುಕೊಳ್ಳೋ ಸಾಧ್ಯತೆ ಉಂಟು ಎಂಬುದಾಗಿ ನಾನು ನೋಡ್ತೇನೆ. ಪ್ರಿಯರೇ, ಈ ಸತ್ಯಗಳನ್ನು ನಾವು ಎಷ್ಟರ ಮಟ್ಟಿಗೆ ನಮ್ಮ ಜೀವಿತಕ್ಕೆ ಅನ್ವಯಿಸ್ಕೊಳ್ತೇವೋ ನಮಗೆ ಬಿಡುಗಡೆ ಉಂಟು. ಇಲ್ಲದೆ ಹೋದರೆ ನಮ್ಮದೇ ಆದಂಥ ರೀತಿಯಲ್ಲಿ, ನಮ್ಮದೇ ಆದಂಥ ಆಲೋಚನೆಗಳಲ್ಲಿ, ಪಾಪದಲ್ಲೇ ಮುಳುಗಿ ಹೋಗ್ತಾ ಇರ್ತೇವೆ. ಬಿಡುಗಡೆ ಕಾಣೋ ಸಾಧ್ಯತೆ ಇಲ್ಲ. ಅದು ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಮಾಡಿದ ಮೊದಲನೇ ಕಾರ್ಯ. ಅಲ್ಲಿ ಪೌಲನು ಹೇಳಬೇಕಾದ್ರೆ ಆತನು ನಮ್ಮ ಅಪರಾಧಗಳನ್ನು ಕ್ಷಮಿಸಿದ್ದಾನೆ. ಹ್ಯಾವಿಂಗ್ ವೈಪ್ಡ್ ಔಟ್ ದ ಹ್ಯಾಂಡ್ ರೈಟಿಂಗ್ ಆಫ್ ರಿಕ್ವೈರ್ಮೆಂಟ್ಸ್ ದಟ್ ವಾಸ್ ಅಗೇನ್ಸ್ಟ್ ಅಸ್ ಎಂಬುದಾಗಿ ನಾವು ನೋಡ್ತೇವೆ. ಈ ವೈಪ್ಡ್ ಅಂದರೆ ಸಂಪೂರ್ಣವಾಗಿ ಅದನ್ನು ಇಲ್ಲದಂತಾಗ ಮಾಡಿದ್ದಾನೆ. ನಮ್ಮ ಪಾಪ ಕ್ಷಮಿಸಿ ಇಲ್ಲದಂತ ಮಾಡಿರುವಂಥ ರೀತಿಯಲ್ಲಿ ಯೇಸು ಕ್ರಿಸ್ತನು ಆ ಶಿಲುಬೆಯ ಮರಣವನ್ನು ಅನುಭವಿಸಿದಂಥ ಸಂಗತಿಗಳನ್ನು ನೋಡ್ತೇವೆ. ನಾವು ದೇವರ ವಾಕ್ಯದಲ್ಲಿ ಅನೇಕ ಭಾಗದಲ್ಲಿ ಅದನ್ನು ನೋಡಬೇಕು. ಪೌಲ ಅದನ್ನು ಪದೇ ಅದನ್ನು ತಿಳಿಸ್ತಾ ಬಂದಂಥ ರೀತಿಯಲ್ಲಿ ಅದನ್ನು ನೋಡುವಾಗ ನಮಗೆ ಅದು ಗೊತ್ತಾಗ್ತದೆ. ಪ್ರತ್ಯೇಕವಾಗಿ ನೋಡಿ, ಕೊಲೊಸ್ಸೆ ಪತ್ರಿಕೆ ಅದರಲ್ಲಿ 1ನೇ ಅಧ್ಯಾಯ ನಾವು 14ನೇ ವಚನದಲ್ಲಿ ನೋಡಬೇಕಾದ್ರೆ ಅಲ್ಲಿ ಪೌಲ ಏನು ಹೇಳ್ತಿದ್ದಾನೆ, ಆ ಕುಮಾರನಲ್ಲಿ ನಮ್ಮ ಪಾಪಗಳು ಪರಿಹಾರವಾಗಿ ನಮಗೆ ಬಿಡುಗಡೆಯಾಯಿತು. ಇಲ್ಲಿ ತರುವಂಥ ಮೊದಲನೇ ಸಂಗತಿ, ನಮ್ಮ ಅಪರಾಧಗಳನ್ನು ಆತ ಏನು ಅಪರಾಧಗಳೆಲ್ಲ ಕ್ಷಮಿಸಿದ್ದಾನೆ, ಬಿಡುಗಡೆ ಮಾಡಿದ್ದಾನೆ ಅಂತ ಹೇಳಬೇಕಾದ್ರೆ ಅಲ್ಲಿ ಯೇಸು ಕ್ರಿಸ್ತನಲ್ಲಿಯೇ ಏನಂತ ಹೇಳಿದ್ರೆ ಮನುಷ್ಯರ ಪಾಪದ ಬಿಡುಗಡೆ, ಅಪರಾಧಗಳ ಪರಿಹಾರವಾಯಿತು. ಇದು ಭಾಳ ಪ್ರಾಮುಖ್ಯವಾದ ಅಂದರೆ ನಾವು ಶಿಲುಬೆಯನ್ನು ದೃಷ್ಟಿಸುವಾಗ ಶಿಲುಬೆಯಲ್ಲಿ ಯಾವುದಕ್ಕೆ ಯಾಕೆ ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಪ್ರಾಣ ಕೊಡಬೇಕಾಯಿತು? ಬೇರೆ ಯಾವ ಮಾರ್ಗ ಇರಲಿಲ್ವೋ? ಮನುಷ್ಯನ ಪಾಪದ ಬಿಡುಗಡೆಗೆ ಬೇರೆ ಯಾವ ಮಾರ್ಗ ಇರಲಿಲ್ವೋ ಅಂತ ಹೇಳಬೇಕಾದ್ರೆ ಅಲ್ಲಿ ಯೋಹಾನ ಹೇಳಬೇಕಾದ್ರೆ ನಾಯಕನಾದ ಯೋಹಾನ ನಗೋ ಯಜ್ಞಕ್ಕೆ ದೇವರು ನೇಮಿಸಿದ ಕುರಿ, ಲೋಕದ ಪಾಪವನ್ನು ಹೊತ್ತುಕೊಂಡು ಹೋಗುವಾತನು ಎಂಬುದಾಗಿ ಯೇಸು ಕ್ರಿಸ್ತನನ್ನು ನೋಡಿ ದೃಷ್ಟಿಸಿ ಹೇಳಿದಂಥ ಮಾತನ್ನು ಯೋಹಾನ ಸುವಾರ್ತೆ 1:29 ನೋಡ್ತೇವೆ. ಇಡೀ ಲೋಕದ ಪಾಪನ ಆತ ಹೊತ್ಕೊಳ್ಬೇಕು. ಮನುಷ್ಯನು ದೇವರ ಮುಂದೆ ಅಪರಾಧಿಯಾಗಿದ್ದಾನೆ. ದೇವರ ವಾಕ್ಯ ಹೇಳ್ತದೆ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೇ ಹೋಗಿದ್ದಾರೆ. ಯಾರೇ ಆಗಿರಲಿ, ಬಡವನಾಗಿರಲಿ, ಶ್ರೀಮಂತನಾಗಿರಲಿ, ಯಾವ ಬಣ್ಣದವನಾಗಿರಲಿ, ಯಾವ ದೇಶದವನಾಗಿರಲಿ, ನಿನ್ನ ಕುಟುಂಬದ ಅಂತಸ್ತು ಏನೇ ಇರ್ಬೋದು, ದೇವರ ದೃಷ್ಟಿಯಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ನೀತಿವಂತರೊಬ್ಬನಾದರೂ ಇಲ್ಲ. ದೇವರ ಮುಂದೆ ಎಲ್ಲ ಅಪರಾಧಿಗಳಾಗಿದ್ದಾರೆ. ಆದರೆ ಮನುಷ್ಯನಿಗೆ ಏನಂದರೆ ಈ ದಿನಗಳಲ್ಲಿ ಪಾಪದ ದೆಸೆಯಿಂದ ಸಮಾಧಾನ ಇಲ್ಲ, ಸಂತೋಷ ಇಲ್ಲ, ಸತ್ತರೆ ಎಲ್ಲಿ ಹೋಗ್ತೀನಿ ಎಂಬ ನಿರೀಕ್ಷೆ ಇಲ್ಲ. ಆ ಪಾಪದ ದೆಸೆಯಿಂದ ಅವನ ಜೀವಿತದಲ್ಲಿ ಒಂದು ಭಯಂಕರವಾದಂಥ ವೇದನೆ. ಮನುಷ್ಯನಿಗೆ ಹಣ ಇದ್ದರೆ ಅವನಿಗೆ ಬಿಡುಗಡೆ ಸಿಗೋದಿಲ್ಲ. ಪ್ರಿಯರೇ, ಅನೇಕ ರೀತಿ ಮನುಷ್ಯನು ತನ್ನದೇ ಆದಂಥ ರೀತಿ ನಾನಾ ಸಂಗತಿಗಳು ಮಾಡಿಕೊಳ್ತಿದ್ದಾನೆ. ಆದರೆ ಒಂದು ಪಾಪದ ಬಿಡುಗಡೆಯ ಅನುಭವ ಇಲ್ಲದೆ ಹೋದರೆ, ನನ್ನ ಪಾಪನ ಕ್ಷಮಿಸಿದ್ದಾನೆ ಎಂಬಂಥ ಪರಿಹಾರ ಯಾವಾಗಿಲ್ಲವೋ ಆ ಆಂತರ್ಯ ಜೀವಿತದಲ್ಲಿ ಸಮಾಧಾನ ಸಂತೋಷ ಇಲ್ಲದೆ ಅನೇಕ ಹೋರಾಟದ ಸ್ಥಿತಿ, ನೆಮ್ಮದಿ ಇಲ್ಲದಂಥ ಸಂಗತಿ, ಅತೃಪ್ತಿಯನ್ನು ನೋಡ್ತೇವೆ ಮನುಷ್ಯನಿಗೆ ಎಲ್ಲ ಇರ್ಬೋದು. ಆದರೆ ಹೃದಯದಲ್ಲಿ ನೋಡಬೇಕಾದ್ರೆ ಆ ಪಾಪದ ದೆಸೆಯಿಂದ ಉಂಟಾಗಿರುವಂಥ ಭಯಂಕರವಾದಂಥ ಸಂಗತಿಗಳು, ದುರಾವಸ್ಥೆಗಳು, ಅದೇನು ಮಾಡಿದೆ, ಮನುಷ್ಯನನ್ನು ದಾಸತ್ವಕ್ಕೆ ಒಳಪಡಿಸಿ ಅವನ ನಿತ್ಯ ನಾಶನಕ್ಕೆ ನಡೆಸುವಂಥದ್ದು ಎಂಬುದಾಗಿ ನೋಡ್ತೇವೆ. ಅದು ಯೇಸು ಕ್ರಿಸ್ತನ ಬಂದಂಥ ಉದ್ದೇಶ. ನಾವು ಪ್ರತ್ಯೇಕವಾಗಿ ದೇವರ ವಾಕ್ಯದಲ್ಲಿ ನಾವು ನೋಡಬೇಕಾದ್ರೆ ಆತನು ಯಜ್ಞಾರ್ಪಿತನಾಗಿ ಬರಬೇಕಾದ ದಂಡೆಯನ್ನು ತಾನು ತನ್ನ ದೇಹದ ಹೊತ್ತುಕೊಂಡು ನಮಗೆ ಬಿಡುಗಡೆಯನ್ನು ಕೊಟ್ಟಿದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ. ಯೇಸು ಕ್ರಿಸ್ತನ ರಕ್ತದಿಂದ ನಮಗೆ ಪರಿಹಾರ ಬಿಡುಗಡೆ ಆಯಿತು ಎಂಬುದಾಗಿ ನೋಡ್ತೇವೆ. ಪಾಪ ಕ್ಷಮಿಸಲ್ಪಟ್ಟಿದೆ ಎಂಬುದಾಗಿ ನಾವು ನೋಡ್ತೇವೆ. ನಾವು ಪ್ರತ್ಯೇಕವಾಗಿ 2 ಕೊರಿಂಥ 5ನೇ ಅಧ್ಯಾಯ 18ನೇ ವಚನದಲ್ಲಿ ನಾವು ಅದನ್ನು ಆಲೋಚಿಸಬೇಕಾದ್ರೆ ಗೊತ್ತಾಗ್ತದೆ. ಅಲ್ಲಿ ನಾವು ಅದನ್ನು ಅನೇಕ ಸಾರಿ ಓದಿರುವಂಥದ್ದು ಸಂಗತಿ ಉಂಟು. ಅಲ್ಲಿ ಆತನು ಕ್ರಿಸ್ತನ ಮೂಲಕ ನಮ್ಮನ್ನು ತನಗೆ ಸಮಾಧಾನ ಪಡಿಸಿಕೊಂಡು ಸಮಾಧಾನದ ವಿಷಯವಾದ ಸೇವೆಯನ್ನು ನಮಗೆ ಅನುಗ್ರಹಿಸಿದ್ದಾನೆ. ಆ ಸಮಾಧಾನದ ಸೇವೆಯನ್ನು ಏನಂತ ಹೇಳ್ತಿದ್ದ ನೋಡ್ರಿ, 19ನೇ ವಚನ. ಆ ಸಮಾಧಾನ ವಾಕ್ಯ ಏನೆಂದರೆ, ದೇವರು ಮನುಷ್ಯರ ಅಪರಾಧಗಳನ್ನು ಅವರ ಲೆಕ್ಕಕ್ಕೆ ಹಾಕದೆ ಲೋಕವನ್ನು ಕ್ರಿಸ್ತನಲ್ಲಿ ತನಗೆ ಸಮಾಧಾನ ಪಡಿಸಿಕೊಳ್ತಿದ್ದಾನೆಂಬುದೇ. ನಾವು ದೇವರ ಮುಂದೆ ಅಪರಾಧಿಗಳು, ಪಾಪಿಗಳಾಗಿರಬೇಕಾದರೆ ಈ ಪಾಪದ ಸಂಬಳ ಮರಣ, ನಿತ್ಯ ನಾಶದ ನರಕಕ್ಕೆ ಹೋಗಬೇಕಾದ ಸಂಗತಿಗಳು ಈ ಪಾಪದ ದಿಸೆಯಿಂದ. ಆದರೆ ದೇವರು ಮಾಡಿದ ಕಾರ್ಯ ನಮ್ಮೆಲ್ಲ ಪಾಪಗಳನ್ನು
ದೇವರು ತನ್ನ ಮಗನಾದ ಯೇಸು ಕ್ರಿಸ್ತನ ಮೇಲೆ ಹಾಕಿದ್ದಾನೆ. ಶಿಲುಬೆಯ ಸಂಗತಿ ನೋಡಬೇಕಾದ್ರೆ ಏನು ನೋಡ್ತಾ ಇದ್ದೇವೆ? ಇಡೀ ಲೋಕದ ಪಾಪದ ನಿವಾರಣೆಗಾಗಿ ಆತ ಯಜ್ಞಾರ್ಪಿತನಾಗಿ ತೆಗೆದುಕೊಂಡು ರಕ್ತವನ್ನು ಸುರಿಸಿದ್ದರಿಂದ ನಮ್ಮ ಪಾಪಗಳು ಕ್ಷಮಿಸಲ್ಪಟ್ಟಿತ್ತು, ಅಪರಾಧಗಳು ಪರಿಹಾರವಾಯಿತು, ಬಿಡುಗಡೆ ಆಯಿತು. ಯಾಕಂದರೆ ಯೇಸು ಕ್ರಿಸ್ತನಾಗಿ ಬೆಲೆ ಕಟ್ಟಿದ್ದಾನೆ. ನಾನು ಕಟ್ಟಲಿಲ್ಲ. ನನ್ನ ಪಾಪದ ದೆಸೆಯಿಂದ ನಾನು ಮಾಡಬೇಕಾದ ಕಾರ್ಯವನ್ನು ನಾನು ಮಾಡೋದಕ್ಕಾಗದೆ ಬಲಹೀನಾಗಿ ನಾನು ಯಾವುದೇ ನಿರೀಕ್ಷೆ ಇಲ್ಲದೆ ಇದ್ದಂತಹ ಸ್ಥಿತಿಯಲ್ಲಿ ದೇವರು ತನ್ನ ಪ್ರೀತಿಯನ್ನು ವ್ಯಕ್ತಪಡಿಸಿ ತನ್ನ ಮಗನಾದ ಯೇಸು ಕ್ರಿಸ್ತನ ಮೇಲೆ ನಮ್ಮೆಲ್ಲ ದೋಷ ಆತನ ಮೇಲೆ ಹಾಕಿ ನಮಗೆ ಬಿಡುಗಡೆ ಕೊಟ್ಟಿದ್ದ, ನಮಗೆ ಪರಿಹಾರವಾಯಿತು. ನಾವು ಅದನ್ನು ಪ್ರತ್ಯೇಕವಾಗಿ ದೇವರ ವಾಕ್ಯ ನೋಡಬೇಕಾದ್ರೆ ನಾವು ಅದನ್ನು ಅನೇಕ ಸಾರಿ ನೋಡಿದ್ದೇವೆ. ಲೂಕನ ಸುವಾರ್ತೆ 23:34 ವರ್ಷದಲ್ಲಿ ನಾವು ಅದನ್ನು ನೋಡಬೇಕಾದ್ರೆ, ಆಗ ಯೇಸು ತಂದೆ ಅವರಿಗೆ ಕ್ಷಮಿಸು, ತಾವು ಏನು ಮಾಡುತ್ತೇನೆಂಬುದನ್ನು ಅರಿಯರು ಅಂದನು. ಯೇಸು ಕ್ರಿಸ್ತನು ಶಿಲುಬೆಯಲ್ಲಿದ್ದಂಥ ಸಮಯದಲ್ಲಿ ಜನರು ಮನಸ್ಸು ಬಂದಾಗಿ ವರ್ತಿಸಿದ್ದಾರೆ. ಪರಿಸರಾಗಿ ಶಾಸ್ತ್ರಿಗಳಾಗಲಿ, ಆಮೇಲೆ ಇನ್ನೂ ಅನೇಕ ಸಿಪಾಯಿಗಳಾಗಲಿ, ಜನರಾಗಲಿ, ಮಹಾಯಾಜಕನಾಗಲಿ ನಾನಾ ರೀತಿಯ ಕುಚೋದ್ಯ ಹಾಸ್ಯ ಮಾಡಿದ ಸಂಗತಿಗಳು ನೋಡ್ತೇವೆ. ಯೇಸು ಕ್ರಿಸ್ತನವ್ರು ಯಾವ ಲಕ್ಷ್ಯಕ್ಕೆ ತರಲಿಲ್ಲ. ಯೇಸು ಕ್ರಿಸ್ತನು ಮಾಡಿದ ಪ್ರಾರ್ಥನೆ ಹತ್ತಿರ, ತಂದೆ ಅವರು ಏನು ಮಾಡ್ತಾರೆ ಅರಿಯರು, ಅವ್ರನ್ನ ಕ್ಷಮಿಸು. ಯೇಸು ಕ್ರಿಸ್ತನಿದ್ದಂಥ ಆ ಒಂದು ಪ್ರೀತಿಯ ಸಂಗತಿ, ಆತನು ತಾನು ಬಂದಂಥ ಉದ್ದೇಶ ಇಡೀ ಲೋಕದ ಜನರ ಪಾಪದ ಬಿಡುಗಡೆಗಾಗಿ. ಯೋಹಾನ ತನ್ನ ಪತ್ರಿಕೆ ಬರೀಬೇಕಾದ್ರೆ 1 ಯೋಹಾನ 1:9 ನೋಡಬೇಕಾದ್ರೆ, ನಿಮ್ಮ ಪಾಪವನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತ ನಂಬಿಗಸ್ತನು ನೀತಿವಂತನೂ ಆಗಿರುವುದರಿಂದ ನಿಮ್ಮ ಪಾಪವನ್ನು ಕ್ಷಮಿಸಿ ನಿಮ್ಮನ್ನು ಶುದ್ಧಿ ಮಾಡುವನು ಎಂಬುದಾಗಿ. ನಮ್ಮ ಪಾಪಗಳನ್ನು ಕ್ಷಮಿಸುವ ಆತನು ನಮ್ಮನ್ನು ಶುದ್ಧಿ ಮಾಡಿ ನಮ್ಮನ್ನು ಪರಿಶುದ್ಧತೆಯಲ್ಲಿ ನಡೆಸುವಂಥ ಯಾವುದು ಅಂದರೆ ಯೇಸುವಿನ ರಕ್ತ ಎಂಬುದಾಗಿ ನಾವು ನೋಡ್ತೇವೆ. ರಕ್ತಧಾರ ಇಲ್ಲದೆ ಪಾಪ ಪರಿಹಾರ ಇಲ್ಲ ಎಂಬುದಾಗಿ ದೇವರ ವಾಕ್ಯ ಹೇಳುವ ಪ್ರಕಾರ ಯೇಸು ಕ್ರಿಸ್ತನ ರಕ್ತದಿಂದ ನಮಗೆ ಬಿಡುಗಡೆ ಆಗಿದೆ ಎಂಬುದನ್ನು ನಾವು ಪ್ರತ್ಯೇಕವಾಗಿ ನಾವು ನೋಡ್ತೇವೆ. ಅದೇ ನಾವು ಎಫೆಸ ಪತ್ರಿಕೆಯಲ್ಲಿ ನಾನು ದೇವರ ವಾಕ್ಯ ಅನೇಕ ಭಾಗದಲ್ಲಿ ನಾವು ನೋಡಬೇಕಾದ್ರೆ ನಮಗಿರುವಂಥ ಒಂದು ಸಂಗತಿ ಏನಂದರೆ, ಎಷ್ಟರ ಮಟ್ಟಿಗೆ ಯೇಸು ಕ್ರಿಸ್ತನ ರಕ್ತದಿಂದ ನಮಗೆ ಬಿಡುಗಡೆ ಆಗಿದೆ ಎಂಬುದನ್ನು ಅಲ್ಲಿ ನಮ್ಮ ಪ್ರತ್ಯೇಕ ದೇವರ ವಾಕ್ಯದ ಭಾಗದಲ್ಲಿ ನಾವು ನೋಡ್ತೇವೆ. ನೋಡ್ರಿ, ಎಫೆಸ ಪತ್ರಿಕೆ 1:7 ಪೌಲ್ ಬರೀತಿದ್ದಾನೆ, ಈತನು ನಮಗೋಸ್ಕರ ತನ್ನ ರಕ್ತವನ್ನು ಸುರಿಸುವುದರಿಂದ ಏನಂತೆ ನಮ್ಮ ಅಪರಾಧಗಳು ಏನಾಯಿತು, ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು. ಇದು ದೇವರ ಕೃಪಾತಿಶಯವೇ. ಇಲ್ಲಿ ತರುವಂಥ ಒಂದು ಸ್ಪಷ್ಟವಾದಂಥ ಒಂದು ದೃಢವಾದಂಥ ಒಂದು ಮಾತು ಏನಂತ ಹೇಳಿದ್ರೆ, ಯೇಸು ಕ್ರಿಸ್ತನು ನಮಗೋಸ್ಕರ ತನ್ನ ರಕ್ತವನ್ನು ಸುರಿಸುವುದರಿಂದ ಇಡೀ ನಮ್ಮ ಅಪರಾಧಗಳು, ದೇವರ ಮುಂದೆ ನಾವು ಅಪರಾಧಿಗಳು, ದ್ರೋಹಿಗಳು, ಆ ಲೇಬಲ್ ಇತ್ತು ನಾವು. ಆದರೆ ಅದನ್ನು ಏನು ಮಾಡಿದ್ದಾನೆ, ನಮಗೆ ಬಿಡುಗಡೆ ಆಯಿತು, ಇಲ್ಲದಂಥ ಮಾಡಿದ್ದಾನೆ. ಯೆಶಾಯನಂತ ನೋಡಬೇಕಾದ್ರೆ, ಪಾಪಗಳು ಮೋಡದಂತೆ ಆರಿಸಿದ್ದೇನೆ, ನಾನು ನೆನಪಿಗೆ ಎಂದಿಗೂ ತರುವುದಿಲ್ಲ. ದೇವರ ಪ್ರೀತಿ ಇಡೀ ಲೋಕ ಜನರ ಮೇಲೆ. ಪ್ರಿಯರೇನು ಎಷ್ಟು ಇಡೀ ಹುಟ್ಟಿದಿನಿಂದ ಇದು ಎಷ್ಟು ಪಾಪ ಮಾಡಿದ್ದೀನಿ ನಿಮಗೆ ಲೆಕ್ಕ ಇಲ್ಲ. ಆದರೆ ದೇವರ ಮುಂದೆ ಅಪರಾಧಿ ಪಾಪಿಯಾಗಿರುವ ಸಮಯದಲ್ಲಿ ದೇವರ ವಾಕ್ಯ ಏನು ಹೇಳ್ತದೆ, ಯೇಸು ಕ್ರಿಸ್ತನ ರಕ್ತದಿಂದ ಬಿಡುಗಡೆ. ಯಾರ್ಯಾರು ತಮ್ಮನ್ನು ತಗ್ಗಿಸಿಕೊಂಡು, ಯೇಸುವೇ ನಾನು ನಿಮ್ಮ ಮುಂದೆ ಅಪರಾಧಿಯಾಗಿದ್ದೇನೆ, ಪಾಪ ಮಾಡಿದ್ದೇನೆ, ಪಾಪಿಯಾಗಿದ್ದೇನೆ, ಕ್ಷಮಿಸು, ನಾನು ಹೃದಯ ಬಂದು ವಾಸ ಮಾಡು. ಯಾವಾಗ ತಗ್ಗಿದವರಾಗಿ ದೀನತೆಯಿಂದ ಬೇಡುವಾಗ ಯೇಸು ಕ್ರಿಸ್ತನು ರಕ್ತ ಏನು ಮಾಡ್ತಾಯಿದೆ, ನಾನೆಲ್ಲ ಸಮಸ್ತ ಪಾಪಗಳನ್ನು ಬಿಡುಗಡೆ ಮಾಡಿ ನಮ್ಮನ್ನು ಶುದ್ಧಿ ಮಾಡಿ ನೀತಿವಂತನೆಂಬ ನಿರ್ಣಯವನ್ನು ಕೊಡುವಂಥದ್ದು ಯಾವುದು? ಯೇಸುವಿನ ರಕ್ತ. ನೀತಿವಂತನೆಂಬ ನಿರ್ಣಯ, ಜಸ್ಟಿಫಿಕೇಷನ್, ಜಸ್ಟ್ ಲೀವ್ ಬೈ ಫೇತ್ ಎಂಬುದಾಗಿ ನೋಡಿ, ನೀತಿವಂತನು ನಂಬಿಕೆಯಿಂದಲೇ ಜೀವಿಸ್ತಾನೆ ಎಂಬುದಾಗಿ ಹೇಳಬೇಕಾದ್ರೆ ಯೇಸು ಕ್ರಿಸ್ತನ ನೀತಿ, ನನ್ನ ಪಾಪದ ಸ್ಥಿತಿ ಹೋಗಿ ನೀತಿಯ ವಸ್ತ್ರವನ್ನು ಯೇಸು ಕ್ರಿಸ್ತನು ಕೊಡ್ತಾನೆ ಎಂಬಂಥ ಸಂಗತಿ. ಅನೇಕ ಸಂಗತಿ ಉಂಟು, ಆದರೆ ಸಮಯ ಎಲ್ಲ ನನಗೆ ಹೇಳೋದು ಎಲ್ಲ ಸಂಗತಿ ಹೇಳುವುದಕ್ಕೆ. ಅಲ್ಲಿ ಹೀಗೆ ಎರಡನೇ ಭಾಗ ಬರೋಣ. ಅಲ್ಲಿ ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಮಾಡಿದಂಥ ಶ್ರೇಷ್ಠವಾದ ಕಾರ್ಯ ಅಲ್ಲಿ ಕೊಲೊಸ್ಸೆ ಪತ್ರಿಕೆಯಲ್ಲಿ ನಾವು ನೋಡುವಾಗ 2:14 ಇನ್ನೊಂದು ಮಾತು ನೋಡ್ತೇವೆ. ನಮ್ಮ ಮೇಲೆ ದೋಷಾರೋಪಣೆ ಮಾಡಿದಂಥ ಆಜ್ಞಾರೂಪವಾಗಿದ್ದ ಪತ್ರವನ್ನು ಕೆಡಿಸಿ ಶಿಲುಬೆಗೆ ಜಡಿದು ಇಲ್ಲದಂತಾಗ ಮಾಡಿದನು. ಅಲ್ಲಿ ಇರುವಂಥ ಸಂಗತಿ ನಾವು ನೋಡಬೇಕಾ, ಯೇಸು ಕ್ರಿಸ್ತನು ಆ ಶಿಲುಬೆಯಲ್ಲಿ ಮಾಡಿದಂಥ ಇನ್ನೊಂದು ಭಾಳ ಪ್ರಾಮುಖ್ಯವಾದ ಸಂಗತಿ ಏನಂತ ಹೇಳಿದ್ರೆ, ನಮ್ಮ ಮೇಲೆ ಇದ್ದಂಥ ದೋಷಾರೋಪಣೆ, ನಾವು ಮಾಡಿದಂಥ ಎಲ್ಲ ಅಪರಾಧಗಳು, ದೋಷಗಳು, ಅದೇನು ತೋರಿಸ್ತೇವೆ, ನಾವು ಎಂಥವರು, ನಮ್ಮ ಹಿನ್ನೆಲೆ ಏನು, ನಾವು ದೇವರ ಮುಂದೆ ಅಪರಾಧಿಗಳು, ದ್ರೋಹಿಗಳು, ನರಕ ಪಾತ್ರರಾಗಿದ್ದಂಥವರು ಎಂಬುದಾಗಿ ನೋಡ್ತೇವೆ.
ಅಲ್ಲಿ ಪ್ರತ್ಯೇಕವಾಗಿ ಇಲ್ಲಿ ಪೌಲನು ಧರ್ಮಶಾಸ್ತ್ರದ ಬಗ್ಗೆ ತರುವಾಗ ಧರ್ಮಶಾಸ್ತ್ರದ ಮೂಲಕವಾಗಿ ನಾವೇನಂದರೆ ಎಲ್ಲ ಸಂಗತಿ ಅಪರಾಧಿಗಳು ನಾವು ಧರ್ಮಸ್ಥಳ ಸತ್ತಿದ್ದೇವೆ, ಕಾರ್ಯಗಳು ಮಾಡದೇ ಹೋದ್ದರಿಂದ ನಾವು ದೇವರ ಎಷ್ಟು ಅಯೋಗ್ಯರಾಗಿದ್ದೇವೆ ಎಂಬುದನ್ನು ಅದು ವ್ಯಕ್ತಪಡಿಸುವಂಥ ಸಂಗತಿ ಎಂಬುದಾಗಿ ನೋಡ್ತೇವೆ. ನಾವು ಗಲಾತ್ಯ ಪತ್ರಿಕೆ ನಾವು ಅದನ್ನು ಓದಬೇಕಾದ್ರೆ ನಮ್ಗೆ ಗೊತ್ತಾಗ್ತದೆ. ಅದರ ಒಂದು ಮಾತ್ರ ಪೌಲನು ಬರೀತಿದ್ದಾನೆ 3ನೇ ಅಧ್ಯಾಯದಲ್ಲಿ ಪತ್ರದಲ್ಲಿ ಹೀಗೆ ಉಂಟು, ಏನಂತ ಹೇಳಿದ್ರೆ, ನೇಮನಿಷ್ಠೆಗಳನ್ನು ಆಧಾರ ಮಾಡಿಕೊಳ್ಳುವವರೆಲ್ಲರೂ ಶಾಪಾಧೀನರಾಗಿದ್ದಾರೆ. ಹೇಗೆಂದರೆ ಧರ್ಮಗ್ರಂಥದೊಳಗೆ ಬರೆದಿರುವುದೆಲ್ಲ ನಿತ್ಯವೂ ಕೈಕೊಳ್ಳದಿರುವ ಪ್ರತಿಯೊಬ್ಬನೂ ಶಾಪಗ್ರಸ್ತನೆಂದು ಶಾಸ್ತ್ರದಲ್ಲಿ ಬರೆದದೆ. ಅಲ್ಲಿ ಇರುವಂಥ ಒಂದು ಸಂಗತಿ ಏನಂತ ಹೇಳಿದ್ರೆ, ದೇವರ ವಾಕ್ಯದ ಮುಂದೆ ಧರ್ಮಶಾಸ್ತ್ರ ಹೇಳುವ ಪ್ರತಿ ಸಂಗತಿ ನೀನು ಅಪರಾಧಿ ಎಂಬುದಾಗಿ ಹೇಳುವಂಥ ಒಂದು ಸಂಗತಿ, ಯಾಕೆಂದರೆ ನಾವು ಅದನ್ನೆಲ್ಲ ಕೈಕೊಳ್ಳದೆ ಹೋದ್ದರಿಂದ ಎಂಬುದಾಗಿ ನೋಡ್ತೇವೆ. ನಾವು ಅದೇ ರೀತಿಯಲ್ಲಿ ರೋಮಾಪುರ ಪತ್ರಿಕೆ ಅಲ್ಲಿ 3ನೇ ಅಧ್ಯಾಯದಲ್ಲಿ ಒಂದು ಮಾತನ್ನು ಅಲ್ಲಿ ನೋಡ್ತೇವೆ. ರೋಮಾಪುರ ಪತ್ರಿಕೆ 3:19 ಸಹ ಅಲ್ಲಿ ನೋಡ್ತೇವೆ. ಏನಂತ ಹೇಳಿದ್ರೆ, ಧರ್ಮಶಾಸ್ತ್ರದ ನುಡಿಗಳೆಲ್ಲವೂ ಆ ಶಾಸ್ತ್ರಕ್ಕೆ ಒಳಗಾದವರಿಗೆ ಹೇಳಿದೆ ಎಂದು ಬಲ್ಲೆವಷ್ಟೇ. ಹೀಗೆ ಎಲ್ಲರ ಬಾಯಿ ಕಟ್ಟಿ ಹೋಗುವುದು, ಲೋಕವೆಲ್ಲ ದೇವರ ಮುಂದೆ ಅಪರಾಧಿಯಾಗಿ ನಿಲ್ಲುವುದು. ಯಾಕೆಂದರೆ ಯಾವನಾದರೂ ನೇಮನಿಷ್ಠೆಗಳನ್ನು ಅನುಸರಿಸಿ ದೇವರ ಸನ್ನಿಧಿಯಲ್ಲಿ ನೀತಿವಂತನೆಂದು ನಿರ್ಣಯಿಸಲ್ಪಡುವುದಿಲ್ಲ ಎಂಬುದಾಗಿ ನಾವು ಅದೇ 4ನೇ ಅಧ್ಯಾಯ 15ನೇ ವಚನದಲ್ಲಿ ಸಹ ನಾವು ನೋಡಬೇಕಾದ್ರೆ ಅಲ್ಲಿ ಪೌಲನು ಪ್ರತ್ಯೇಕವಾಗಿ ಅಲ್ಲಿ ತಿಳಿಸುವಂಥ ಇನ್ನೊಂದು ಸತ್ಯವನ್ನು ನಾವು ನೋಡ್ತೇವೆ. 4ನೇ ಅಧ್ಯಾಯ 15ನೇ ವಚನದಲ್ಲಿ, ಯಾಕೆಂದರೆ ಧರ್ಮಶಾಸ್ತ್ರವು ಜನರನ್ನು ದೇವರ ಕೋಪಕ್ಕೆ ಗುರಿ ಮಾಡುವಂಥದ್ದು. ಗಮನಿಸಿಯಲ್ಲಿ ಧರ್ಮಶಾಸ್ತ್ರವಿಲ್ಲದ ಪಕ್ಷದಲ್ಲಿ ಮೀರೋಣ ಎಂಬುದು ಅಲ್ಲ, ಆದರೆ ಆದ ಕಾರಣ ಈ ಬಾಧ್ಯತೆಯು ಕೃಪೆಯಿಂದಲೇ ದೊರೆಯುವಂಥದ್ದಾಗಿರುವುದರಿಂದ ಅದು ನಂಬಿಕೆ ಮೂಲಕ ಸಿಕ್ಕುತ್ತದೆ. ಅದು ಇಲ್ಲಿ ಪೌಲನು ಏನು ತರ್ತಿ ಹೇಳ್ತಿದ್ದಾನೆ ಅಂದರೆ, ಧರ್ಮಶಾಸ್ತ್ರವು ಜನರನ್ನು ದೇವರ ಕೋಪಕ್ಕೆ ಗುರಿ ಮಾಡುವಂಥದ್ದು. ಅಂದರೆ ಮನುಷ್ಯನು ತಾನು ಏನು ಮಾಡಬೇಕು ಅದು ಮಾಡದೆ ಹೋದ್ರಿಂದ ಅದು ಮೀರಿದಂಥ ಸಂಗತಿ, ಅಪರಾಧಿ ಎಂಬುದಾಗಿ ಹೇಳಿದಂಥ ಸಂಗತಿ ಆಯಿತು ಎಂಬುದಾಗಿ ನೋಡ್ತೇವೆ. ಇಲ್ಲಿ ತರುತ್ತಿರುವಂಥ ಸಂಗತಿ ದೋಷಾರೋಪಣೆ. ಅಲ್ಲಿ ತಿರುಗಿ ನಾವು ಅದನ್ನು ರೋಮಾಪುರ ಪತ್ರಿಕೆ 7ನೇ ಅಧ್ಯಾಯದಲ್ಲಿ 12ನೇ ವಚನದಲ್ಲಿ ಬರುವಂಥ ಸಮಯದಲ್ಲಿಯೂ ಕೂಡ ಅಲ್ಲಿ ಇನ್ನೊಂದು ಮಾತನ್ನು ನಾವು ಅಲ್ಲಿ 12-14 ನೋಡ್ತೇವೆ. ರೋಮಾಪುರ 7:12 ಈಗಲಾಗಿ ಧರ್ಮಶಾಸ್ತ್ರ ಪರಿಶುದ್ಧವಾದ್ದು ಮತ್ತು ಆಜ್ಞೆಯು ಪರಿಶುದ್ಧವೂ ನ್ಯಾಯವೂ ಹಿತವೂ ಆಗಿರುತ್ತದೆ. ಸರಿ, ಹಾಗಾದರೆ ಹಿತವಾದದ್ದು ನನಗೆ ಮರಣಕ್ಕೆ ಕಾರಣವಾಯಿತು ಹಾಗೆಂದಿಗೂ ಹೇಳಬಾರದು. ಪಾಪವೇ ಮರಣಕ್ಕೆ ಕಾರಣವಾದದ್ದು. ಇಲ್ಲಿ ಏನಂದರೆ ಯಾವ ಸಂಗತಿ ಅಂದರೆ, ಮನುಷ್ಯನ ಪಾಪದ ದೆಸೆಯಿಂದ ಅಪರಾಧಗಳು ಇರುವಂಥ ಸಮಯದಲ್ಲಿ ಅದರಿಂದ ಅವನಿಗೆ ಬಿಡುಗಡೆ ಆಗುವುದಿಲ್ಲ ಎಂಬ ಸಂಗತಿಯನ್ನು ನಾವು ನೋಡ್ತಾ ಇದ್ದೇವೆ. ನಾವು ಪ್ರತ್ಯೇಕವಾಗಿ ಅಲ್ಲಿ ರೋಮಾಪುರ ಪತ್ರಿಕೆ 7ನೇ ಅಧ್ಯಾಯ 1-6 ವಚನಗಳನ್ನು ನಾವು ಓದಬೇಕಾದ್ರೆ ಅಲ್ಲಿ ಇನ್ನೊಂದು ಸತ್ಯವನ್ನು ಹೇಳ್ತಿದ್ದಾನೆ. ಅಲ್ಲಿ ಹೀಗೆ ಉಂಟು, ಈಗಲಾದರೂ ನಮ್ಮನ್ನು ವಶ ಮಾಡಿಕೊಂಡಿದ್ದ ಧರ್ಮಶಾಸ್ತ್ರದ ಪಾಲಿಗೆ ನಾವು ಸತ್ತ ಕಾರಣ ಆ ಧರ್ಮಶಾಸ್ತ್ರದಿಂದ ವಿಮುಕ್ತರಾಗಿದ್ದೇವೆ. ಹೇಗೆ? ಈಗಲಾಗಿ ಶಾಸ್ತ್ರದ ಹೊರಗಣ ಅರ್ಥಕ್ಕೆ ಅನುಗುಣವಾಗಿ ಹಳೆಯ ರೀತಿಯಲ್ಲಿ ನಾವು ದೇವರನ್ನು ಸೇವಿಸುವವರಲ್ಲ, ಪವಿತ್ರಾತ್ಮ ಪ್ರೇರಿತವಾದ ಹೊಸ ರೀತಿಯಲ್ಲಿ ಆತನನ್ನು ಸೇವಿಸುವವರಾಗಿದ್ದೇವೆ. ಈ ಮಾತುಗಳನ್ನು ಅರ್ಥ ಮಾಡಿ ಎಷ್ಟೋ ಕಷ್ಟ ಆದರೂ ಇಲ್ಲಿ ಯೇಸು ಕ್ರಿಸ್ತನು ಮಾಡಿರುವಂಥ ಒಂದು ಕಾರ್ಯ ನಮಗೆ ದೋಷಾರೋಪಣೆ ಮಾಡಿದಂಥ ಆಜ್ಞಾರೂಪವಾಗಿದ್ದಂಥ ಪತ್ರ, ನಾವು ಅಪರಾಧಿಗಳು, ದ್ರೋಹಿಗಳು, ನರಕ ಪಾತ್ರರಾಗಿದ್ದಂಥ ರೀತಿಯಲ್ಲಿ ಅದನ್ನು ಕೆಡಿಸಿ ಶಿಲುಬೆ ಜಡಿದು ಇಲ್ಲದಂತಾಗ ಮಾಡಿದ್ದಾನೆ ಎನ್ನುವಂಥ ಮಾತು. ಅಂದರೆ ಧರ್ಮಶಾಸ್ತ್ರ ಪಾಲಿಗೆ ಸತ್ತಿದ್ದೇವೆ ಎಂಬ ಸತ್ಯವನ್ನು ಅಲ್ಲಿ ನೋಡ್ತೇವೆ. 3ನೇದಾಗಿ ನೋಡಬೇಕಾದ್ರೆ ಅಲ್ಲಿರುವಂಥ ಮಾತು, ಆತನ ದೊರೆತನಗಳನ್ನು ಅಧಿಕಾರಿಗಳನ್ನು ನಿರಾಯುಧನ ಮಾಡಿದನು ಎಂಬುದಾಗಿ. ಈ ಒಂದು ಭಾಳ ಪ್ರಾಮುಖ್ಯ ಸತ್ಯ ಅಂತ ಹೇಳಿದ್ರೆ, ಯೇಸು ಕ್ರಿಸ್ತನ ಶಿಲುಬೆಯ ವಾರ್ತೆ, ಶಿಲುಬೆಯಲ್ಲಿ ಮಾಡಿದಂಥ ಕಾರ್ಯ ಏನಂತ ಹೇಳಿದ್ರೆ, ಸೈತಾನನ ತಲೆಯನ್ನು ಹೇಗೆ ಜಜ್ಜಿದ್ದಾನೆ, ನಿರಾಯುಧನ ಮಾಡಿದ್ದಾನೆ. ಬಂದಂಥ ಉದ್ದೇಶ ನಾವು ಪ್ರತ್ಯೇಕವಾಗಿ ನಾವು ಯೋಹಾನ ಪತ್ರಿಕೆಯಲ್ಲಿ ಅದನ್ನು ಅನೇಕ ಭಾಗದಲ್ಲಿ ಅದನ್ನು ನೋಡ್ಬೋದು. ನಾವು ಅದನ್ನು ನೋಡಬೇಕಾದ್ರೆ ನಮ್ಗೆ ಅರ್ಥ ಆಗ್ತದೆ ಹೇಗೆ ಯೇಸು ಕ್ರಿಸ್ತನು ಬಂದಂಥ ಉದ್ದೇಶ. ಅದನ್ನು ನಾವು ಮೊದಲನೇದಾಗಿ ಇಬ್ರಿಯ ಪತ್ರಿಕೆಯಲ್ಲಿ ಅದನ್ನು ನಾವು ನೋಡೋಣ. ಅಲ್ಲಿ ಗೊತ್ತಾಗ್ತದೆ ಯೇಸು ಕ್ರಿಸ್ತನ ಯಾವ ರೀತಿಯ ಕಾರ್ಯವನ್ನು ಮಾಡಿದ್ದಾನೆ ಎಂಬುದನ್ನು ಅಲ್ಲಿ ಇಬ್ರಿಯ ಗ್ರಂಥಕರ್ತನು ಅದನ್ನು ಪ್ರತ್ಯೇಕವಾಗಿ 2ನೇ ಅಧ್ಯಾಯದಲ್ಲಿ ಅದನ್ನು ತಿಳಿಯಪಡಿಸುವ ಸಂಗತಿಯನ್ನು ಆಲೋಚಿಸುವಾಗ ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತದೆ. 2ನೇ ಅಧ್ಯಾಯ 14ನೇ ವಚನ, ಇದಲ್ಲದೆ ಮಕ್ಕಳು ರಕ್ತ ಮಾಂಸಧಾರಿಗಳಾಗಿರುವುದರಿಂದ ಆತನು ಅವರಂತೆಯೇ ಆದನು, ನನ್ನ ಮರಣದಿಂದಲೇ
ಮರಣಾಧಿಕಾರಿಯನ್ನು ಅಂದರೆ ಸೈತಾನನ್ನು ಅಡಗಿಸಿ ಬಿಡುವುದಕ್ಕೂ ಮರಣ ಭಯದ ದೆಸೆಯಿಂದ ತಮ್ಮ ಜೀವಮಾನದಲ್ಲೆಲ್ಲ ದಾಸತ್ವದೊಳಗಿದ್ದವರನ್ನು ಬಿಡಿಸುವುದಕ್ಕೂ ಅವರಂತೆ ರಕ್ತ ಮಾಂಸಧಾರಿಯಾದನು. ಆ ಶಿಲುಬೆಯಲ್ಲಿ ಯೇಸು ಕ್ರಿಸ್ತನು ಮಾಡಿದಂಥ ಶ್ರೇಷ್ಠವಾದ ಕಾರ್ಯ ಏನಂತ ಹೇಳಿದ್ರೆ, ಯೇಸು ಕ್ರಿಸ್ತನು ಲೋಕಕ್ಕೆ ಮನುಷ್ಯಾವತಾರ ಧರಿಸಿ ಆತ ನಮ್ಮ ಹಾಗೆ ಬಂದಂಥ ರೀತಿಯಲ್ಲಿ ಶಿಲುಬೆಯಲ್ಲಿ ಮಾಡಿ ಮುಗಿಸಿದಂಥ ಕಾರ್ಯ ಏನಂತ ಹೇಳಿದ್ರೆ, ಮರಣಾಧಿಕಾರಿಯನ್ನು ಅಡಗಿಸಿ ಬಿಡುವುದಕ್ಕೂ ಅಂದರೆ ಸೈತಾನನ್ನು ಅಡಗಿಸಿ ಬಿಡುವುದಕ್ಕೂ, ಮರಣದ ಭಯದಲ್ಲಿದ್ದಂಥವರನ್ನು ಮತ್ತು ದಾಸತ್ವದಲ್ಲಿದ್ದಂಥವರನ್ನು ಬಿಡಿಸೋದಕ್ಕೋಸ್ಕರ ನಮ್ಮ ಹಾಗೆ ಮಾಂಸಧಾರಿಯಾಗಿ ಬಂದನು. ಅಂದರೆ ಯೇಸು ಕ್ರಿಸ್ತನು ಬಂದಂಥ ಉದ್ದೇಶ ಆ ಶಿಲುಬೆಯಲ್ಲಿ ಮಾಡಿ ಮುಗಿಸಿದಂಥ ಕಾರ್ಯ, ಆತನು ಎಷ್ಟರ ಮಟ್ಟಿಗೆ ತನ್ನ ಕಾರ್ಯವನ್ನು ಮಾಡಿ ಆ ಶಿಲುಬೆಯಲ್ಲಿ ಮಾಡಿದ್ದಾನೆ ಎಂಬುದನ್ನು ಅಲ್ಲಿ ದೇವರ ವಾಕ್ಯ ನಮಗೆ ಹೇಳುವಂಥದ್ದಾಗಿದೆ. ಇನ್ನೊಂದು ವಾಕ್ಯ ನಾನು ಪ್ರತ್ಯೇಕವಾಗಿ 1 ಯೋಹಾನ ಪತ್ರಿಕೆಯಲ್ಲಿ ಅದನ್ನು ನಾವು ನೋಡಬೇಕಾದ್ರೆ ನಮಗೆ ಗೊತ್ತಾಗ್ತದೆ ಯೇಸು ಕ್ರಿಸ್ತನು ಬಂದಂಥ ಉದ್ದೇಶ ಏನು ಎಂಬುದನ್ನು ಅಲ್ಲಿ ಹೇಳಬೇಕಾದ್ರೆ 3ನೇ ಅಧ್ಯಾಯ 8ನೇ ವಚನ ನೋಡ್ರಿ. ಅಲ್ಲಿ ಪಾಪ ಮಾಡುವವನು ಸೈತಾನಿಂದ ಹುಟ್ಟಿದವನಾಗಿದ್ದಾನೆ. ಗಮನಿಸ್ರಿ, ಆದಿಯಿಂದಲೂ ಸೈತಾನನು ಪಾಪ ಮಾಡುವವನಾಗಿದ್ದಾನಲ್ಲ, ಸೈತಾನನ ಕೆಲಸಗಳನ್ನು ಲಯ ಮಾಡುವುದಕ್ಕೋಸ್ಕರವೇ ದೇವಕುಮಾರನ ಪ್ರತ್ಯಕ್ಷನಾದ. ಅಂದರೆ ಯೇಸು ಕ್ರಿಸ್ತನು ಬಂದಂಥ ಉದ್ದೇಶ ಏನಂದರೆ ಸೈತಾನನ ಕಾರ್ಯಗಳನ್ನು ಲಯ ಮಾಡೋದಕ್ಕೋಸ್ಕರ. ಎಫೆಸ ಪತ್ರಿಕೆ 6ನೇ ಅಧ್ಯಾಯದಲ್ಲಿ ನೋಡಬೇಕಾದ್ರೆ ಅಲ್ಲಿ ಪ್ರತ್ಯೇಕವಾದಂಥ ಮಾತನ್ನು ನಾವು ನೋಡ್ತೇವೆ. ಅಲ್ಲಿ ಹೇಗೆ ಸೈತಾನನ ಕಾರ್ಯಗಳು ಯಾವ ರೀತಿ ಉಂಟು, ಸೈತಾನನ ಕಾರ್ಯಗಳು ಕುಯುಕ್ತಿಗಳು ಅದೆಲ್ಲ ಅದಕ್ಕೋಸ್ಕರ ದೇವರು ಪೌಲನು ಹೇಳಬೇಕಾದ್ರೆ ದೇವರು ಕೊಡುವ ಸರ್ವಾಯುಧಗಳನ್ನು ಧರಿಸಿಕೊಳ್ಳ್ರಿ ಎಂಬ ರೀತಿಯಲ್ಲಿ ಸೈತಾನ ಮೇಲೆ ಯಾವ ರೀತಿ ಜಯ ಸಾಧಿಸಬಹುದು ಎಂಬಂಥ ರೀತಿಯಲ್ಲಿ ಅಲ್ಲಿ ತಿಳಿಯಪಡಿಸಿದ್ದಾನೆ. ಮುಖ್ಯವಾಗಿ ನಾವು ಗಮನಿಸಬೇಕಾದ ಸಂಗತಿ ಏನಂತ ಹೇಳಿದರೆ, ಯೇಸು ಕ್ರಿಸ್ತನು ಆ ಶಿಲುಬೆಯಲ್ಲಿ ಮಾಡಿದಂಥ ಒಂದು ಕಾರ್ಯ ನಮ್ಮನ್ನು ಪಾಪದಿಂದ ಬಿಡಿಸಿದ್ದಾನೆ, ನಮ್ಮ ಪಾಪ ಕ್ಷಮಿಸಿದ್ದಾನೆ. ಅಷ್ಟೇ ಅಲ್ಲ, ನಮ್ಮ ಮೇಲಿದ್ದಂಥ ಲೇಬಲ್, ದೋಷಾರೋಪಣೆ ಮಾಡಿದಂಥ ಎಲ್ಲ ಸಂಗತಿಗಳು, ಎಂತೆಂಥ ಹೊಲಸು ಜೀವಿತ, ಎಂತೆಂಥ ಕಾರ್ಯಗಳನ್ನ ಮಾಡಿದ್ದೇವೋ ಎಲ್ಲವನ್ನು ಯೇಸು ಕ್ರಿಸ್ತನ ರಕ್ತ ನಮ್ಮನ್ನು ಏನು ಮಾಡಿದೆ, ಶುದ್ಧಿ ಮಾಡಿ ಆ ಯೇಸು ಕ್ರಿಸ್ತನ ಶಿಲುಬೆಯಲ್ಲಿ ಜಡಿದು ಇಳಿದಂಥ ಮಾಡಿದ್ದಾನೆ. ಅದು ನಿರಾಯುಧನಾಗಿ ಮಾಡಿದ್ದಾನೆ. ಸೈತಾನ ಬಲವನ್ನು ಮುರಿದಿದ್ದಾನೆ, ಸೈತಾನ ತಲೆ ಜಜ್ಜಿದ್ದಾನೆ. ಕೊನೆಯದಾಗಿ ನೋಡಬೇಕಾದ್ರೆ ಶಿಲುಬೆಯ ಮೇಲೆ ಅವುಗಳನ್ನು ಜಯೋತ್ಸವ ಮಾಡ್ತಾ ಇದ್ದಾನೆ. ಇದರಲ್ಲಿ ಇರುವಂಥ ಸತ್ಯ ಭಾಳ ದೊಡ್ಡ ಸಂಗತಿ. ಆ ಶಿಲುಬೆಯಲ್ಲಿ ಮಾಡಿದಂಥ ಸಂಗತಿ ಏನಂದರೆ, ಎಲ್ಲ ಕಾರ್ಯಗಳನ್ನು ತೀರಿತಿ ಎಂದು ಹೇಳಬೇಕಾದ್ರೆ ಆತನು ಯೇಸು ಕ್ರಿಸ್ತನ ಶಿಲುಬೆಯಲ್ಲಿ ಸತ್ತು ಹೂಣಲ್ಪಟ್ಟು 3ನೇ ದಿವಸ ಆತನ ಸತ್ತರೊಳಗಿಂದ ಜೀವಿತನಾಗಿ ಎದ್ದು ಬಂದಂಥ ರೀತಿಯಲ್ಲಿ ನೋಡಬೇಕಾದ್ರೆ ಆತನು ಸಂಪೂರ್ಣವಾಗಿ ಮರಣವನ್ನು ಜಯಿಸಿದ್ದಾನೆ. ಮರಣ ಭಯದಲ್ಲಿದ್ದಂಥವರನ್ನು ಬಿಡಿಸಿ ಆತನ ಪುನರುತ್ಥಾನ ಹೊಂದಿದಂಥ ಕರ್ತನಾಗಿರಬೇಕಾದ್ರೆ ಪಾಪದ ಸಂಗತಿನ ಪ್ರತ್ಯೇಕವಾಗಿ 1 ಕೊರಿಂಥ ಪತ್ರಿಕೆ 15ನೇ ಅಧ್ಯಾಯದಲ್ಲಿ 55ನೇ ವಚನದಲ್ಲಿ ಹೀಗೆ ಉಂಟು, ಮರಣವೇ ನಿನ್ನ ಜಯವೆಲ್ಲಿ, ಮರಣವೇ ನಿನ್ನ ವಿಷದ ಕೊಂಡಿಯಲ್ಲಿ, ಮರಣದ ಕೊಂಡಿ ಪಾಪವೇ ಮತ್ತು ಪಾಪದ ಬಲಕ್ಕೆ ಆಧಾರವು ಧರ್ಮಶಾಸ್ತ್ರವೇ. ಆದರೆ ದೇವರು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕವಾಗಿ ನಮಗೆ ಜಯವನ್ನು ಕೊಟ್ಟಿದ್ದಾನೆ. ಆತನಿಗೆ ಸ್ತೋತ್ರ. ನೋಡ್ರಿ, ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಮಾಡಿ ಮುಗಿಸಿದಂಥ ಒಂದು ಕಾರ್ಯದಲ್ಲಿ ಆದಂಥ ಒಂದು ಶ್ರೇಷ್ಠವಾದ ಸಂಗತಿ, ಆತನು ಲೋಕದಲ್ಲಿ ಬಂದನು. ಅದೇ ಪ್ರತ್ಯೇಕವಾಗಿ ಅದನ್ನು ಓದಕ್ಕೆ ಇಷ್ಟಪಡ್ತೇನೆ. 15ನೇ ಅಧ್ಯಾಯ ಅಲ್ಲಿ ಇರ್ತಕ್ಕಂಥ 4ನೇ ವಚನದಲ್ಲಿ, ಶಾಸ್ತ್ರದಲ್ಲಿ ಮುಂತಿಳಿಸಿರುವ ಪ್ರಕಾರ ಕ್ರಿಸ್ತನು ನಮ್ಮ ಪಾಪಗಳ ನಿವಾರಣೆಗಾಗಿ ಸತ್ತನು, ಹೂಣಲ್ಪಟ್ಟನು, ಶಾಸ್ತ್ರದ ಪ್ರಕಾರವೇ 3ನೇ ದಿನದಲ್ಲಿ ಎಬ್ಬಿಸಲ್ಪಟ್ಟನು. ಇದೇ ಸುವಾರ್ತೆ. ಇದು ಯೇಸು ಕ್ರಿಸ್ತನು ಮಾಡಿದಂಥ ಕಾರ್ಯ, ಶಿಲುಬೆಯಲ್ಲಿ ಮಾಡಿದಂಥ ಒಂದು ಕಾರ್ಯ. ಈ ಸತ್ಯವನ್ನು ಯಾರ್ಯಾರು ನಂಬುತ್ತಾರೋ, ಯೇಸು ಕ್ರಿಸ್ತನನ್ನು ನಮ್ಮ ಹೃದಯಗಳು ಸ್ವೀಕರಿಸುವಂಥವರಿಗೆ, ಪ್ರಿಯರೇ, ನಮ್ಮ ಜೀವಿತದಲ್ಲಿ ಎಂಥ ಒಂದು ಅನುಭವ, ಒಬ್ಬರು ಕ್ರಿಸ್ತನಿಂದ ನೂತನ ಸೃಷ್ಟಿಯಾದನು, ಪೂರ್ವಸ್ಥಿತಿಯಾಗಿ ಎಲ್ಲ ನೂತನವಾಯಿತು. ಯೇಸು ಕ್ರಿಸ್ತನು ನೂತನ ಜೀವಿತವನ್ನು ಕೊಡುವಾತನು, ಅದಕ್ಕಾಗಿ ಬಂದಿದ್ದಾನೆ, ತನ್ನ ಪ್ರಾಣ ಕೊಟ್ಟಿದ್ದಾನೆ. ಈ ಯೇಸುವನ್ನು ನೀನು ನಂಬಿದೆಯೋ? ಅನೇಕ ನಮಾಚರಣೆಗಳು, ಅನೇಕ ಸಂಗತಿ ಕಾರ್ಯಗಳು ಮಾಡ್ತೇವೆ. ಯೇಸು ಕ್ರಿಸ್ತನು ಇಳಿದಂಥ ಜೀವಿತ, ಯೇಸು ಕ್ರಿಸ್ತನು ಇಳಿದಂಥ ನಿನ್ನ ಕುಟುಂಬ, ಯೇಸು ಕ್ರಿಸ್ತನು ಇಳಿದಂಥ ಸಭೆ, ಅದು ಬರಡಾದಂಥ ಸಂಗತಿ ಎಂಬುದಾಗಿ ನೋಡ್ತೇವೆ. ಯೇಸು ಕ್ರಿಸ್ತನ ಬಂದಂಥ ಉದ್ದೇಶ ನಿನ್ನ ಕುಟುಂಬವನ್ನು ರಕ್ಷಿಸೋದಕ್ಕೋಸ್ಕರ, ಇಡೀ ಲೋಕ ರಕ್ಷಿಸೋದಕ್ಕೋಸ್ಕರ ತನ್ನ ಪ್ರಾಣವನ್ನೇ ಕೊಟ್ಟಿದ್ದಾನೆ. ಯೇಸು ಕ್ರಿಸ್ತನ ಪ್ರೀತಿ ಎಷ್ಟು ಅಪಾರವಾದ್ದು. ಇದನ್ನು ನೀನು ನಂಬಿದೆಯೋ, ಅರ್ತಿದ್ದೀಯೋ, ಸ್ವೀಕರಿಸಿದ್ದೀಯೋ, ಬಿಡುಗಡೆ ಹೊಂದಿದೆಯೋ, ಇನ್ನು ಪಾಪದಲ್ಲೇ ಜೀವಿಸ್ತಾ ಇದ್ದೀಯೋ? ದೇವರು ತನ್ನ ಕರುಣೆ ಕೃಪೆ ತೋರಿಸಿ ನಮಗೆ ಬಿಡುಗಡೆ ಕೊಡಲಿ. ದೇವರ ಮೇಲೆ ಕರ್ತನನ್ನು ಆಶ್ರಯಿಸುವಾಗ ಆತ ನಮಗೆ ಸಂಪೂರ್ಣ ಜಯೋತ್ಸವದಲ್ಲಿ
ನಡೆಸುವವನಾಗಿದ್ದಾನೆ. ಆಮೇನ್. ನಮ್ಮ ಪ್ರೀತಿಯುಳ್ಳ ತಂದೆಯ ದೇವರಿಗೆ ಕೇಳಿದಂತೆಯೇ ವಾಕ್ಯಗಳನ್ನು ಒಬ್ಬೊಬ್ಬರ ಹೃದಯದಲ್ಲಿ ಕಾರ್ಯ ಸಾಧಿಸಿ ಸತ್ಯಕ್ಕನುಸಾರವಾಗಿ ನಿನಗಾಗಿ ಜೀವಿಸುವಂತೆ ಆ ಪ್ರತಿಷ್ಠೆಯ ಜೀವಿತವನ್ನು ಪ್ರತಿಯೊಬ್ಬರಲ್ಲಿ ಅನುಗ್ರಹಿಸು. ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡ್ತೇನೆ. ಆಮೇನ್.